ಬೀದರ್ನಲ್ಲಿ ಸದ್ದಿಲ್ಲದೆ ಜನರ ಅಕೌಂಟ್ಗೆ ಕನ್ನ ಹಾಕಲಾಗಿದೆ. ಎಇಪಿಎಸ್ ಅಂದ್ರೆ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ಹಣವನ್ನ ಡ್ರಾ ಮಾಡಲಾಗಿದೆ. ತುಮಕೂರು ಸೇರಿದಂತೆ ಹಲವೆಡೆ ಇದೇ ಮಾದರಿಯಲ್ಲಿ ಲೂಟಿ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಇಪಿಎಸ್ ಆಧಾರ್ ಎನೇಬಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ಹಣವನ್ನ ಡ್ರಾ ಮಾಡಲಾಗ್ತಾ ಇದೆ. ತುಮಕೂರಿನಲ್ಲೂ ಇದೇ ರೀತಿಯಾಗಿತ್ತು. ಬೀದರ್ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ 300 ಪ್ರಕರಣ ಪತ್ತೆಯಾಗಿದೆ. 300 ಪ್ರಕರಣ. ಬೀದರ್ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ 300 ಪ್ರಕರಣ ಪತ್ತೆಯಾಗಿದೆ. ರಿಜಿಸ್ಟ್ರೇಷನ್ಗೆ ಬಂದ ಜನರ ಖಾತೆಯಿಂದ ಹಣ ಲೂಟಿಯಾಗಿದೆ. ಈ ಬಗ್ಗೆ ಖುದ್ದು ಮಾಹಿತಿಯನ್ನ ನೀಡಿದ್ದಾರೆ ಸಬ್ ರಿಜಿಸ್ಟ್ರಾರ್ ಸುಭಾಷ್ ಹೊಸಹಳ್ಳಿ. ರಿಜಿಸ್ಟ್ರೇಷನ್ಗೆ ಥಂಬ್ ಕೊಟ್ಟವರ ಬ್ಯಾಂಕ್ ಅಕೌಂಟ್ನಿಂದ ಹಣ ಲೂಟಿ ಮಾಡಲಾಗಿದೆ. ಬ್ಯಾಂಕ್ ಅಕೌಂಟ್ಗಳಿಂದ 5 ರಿಂದ 10 ಸಾವಿರ ಹಣವನ್ನ ದೋಚಿದ್ದಾರೆ ವಂಚಕರು. ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಭೇಟಿ ನೀಡಿ ಸೈಬರ್ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಜನರೇ, ನೀವು ಬಹಳ ಅಲರ್ಟ್ ಆಗದೆ ಇದ್ರೆ ನಿಮ್ಮ ಅಕೌಂಟ್ಗೂ ಕನ್ನ ಆಗುತ್ತೆ, ಕನ್ನ ಬೀಳುತ್ತೆ, ಹುಷಾರ್. ಸಬ್ ರಿಜಿಸ್ಟ್ರಾರ್ ಆಫೀಸ್ ಗೃಹಲಕ್ಷ್ಮಿ ಯೋಜನೆಗಳೇ ಟಾರ್ಗೆಟ್ ಆಗ್ತಾ ಇದೆ. ನಿಮ್ಮ ಆಧಾರ್ ಸಂಖ್ಯೆ ಬಯೋಮೆಟ್ರಿಕ್ ಅನ್ನ ಬಳಸಿ ಹಣವನ್ನ ಡ್ರಾ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಇವರಿಂದ ಬಚಾವಾಗೋದು ಹೇಗೆ ಅಂದ್ರೆ, ನಿಮ್ಮ ಮೊಬೈಲ್ನಲ್ಲೇ ಆ ಸೇಫ್ ಆಗುವಂತ ತಂತ್ರ ಇದೆ. ಫಿಂಗರ್ ಪ್ರಿಂಟ್ ಹ್ಯಾಕ್ ಮಾಡಿ ಬ್ಯಾಂಕ್ ಅಕೌಂಟ್ ಅನ್ನ ದೋಚ್ತಾ ಇದ್ದಾರೆ. ಹೀಗಾಗಿ ವಂಚನೆಯಿಂದ ಪಾರಾಗೋದಿಕ್ಕೆ ಆಧಾರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆಪ್ ಮೊಬೈಲ್ಗೆ ಹಾಕೊಂಡ್ರೆ ವಂಚನೆ ಮಾಡೋದಿಕ್ಕೆ ಆಗೋದಿಲ್ಲ. ಆಧಾರ್ ಪೇಮೆಂಟ್ ಸಿಸ್ಟಮ್ ಹ್ಯಾಕ್ ಆಗ್ತಾ ಇರೋದು ಈಗ ನನಗೆ ಗಮನಕ್ಕೆ ಬಂದಿದ್ದು, ಆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾರು ಬಂದು ರಿಜಿಸ್ಟ್ರಿ ಅದಕ್ಕೆ ಥಂಬ್ ಕೊಡ್ತಾರೆ, ಆ ಡೇಟಾನೇ ಹ್ಯಾಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಬೀದರಲ್ಲಿ ಕನಿಷ್ಠ 300 ಜನದ ಅಕೌಂಟ್ ಹ್ಯಾಕ್ ಆಗಿ ದುಡ್ಡು ಅಪ್ರಾಕ್ಸಿಮೇಟ್ ಅರೌಂಡ್ 10,000 ರೂಪೀಸ್ವರೆಗೆ ದುಡ್ಡು ಹೋಗಿದೆ. ಇದು ಯಾವ ಥರ ಹೋಗ್ತಾ ಇದೆ ಗೊತ್ತಿಲ್ಲ. ಗೌರ್ಮೆಂಟ್ ಏನು ಮಾಡ್ತಾ ಇದೆ, ಯಾಕಂದರೆ ಬೀದರಲ್ಲಿ 300 ಜನ ಅಂತಂದ್ರೆ ಇಡೀ ಸ್ಟೇಟಲ್ಲಿ ಎಷ್ಟಾಗಿರ್ಬೋದು. ಇದು ನೋಡಿದಾಗ ನಿಮ್ಗೆ ಈಗ ರಿಜಿಸ್ಟ್ರೇಷನ್ ಮಾಡುವಾಗ ಆಧಾರ್ ಡಿಸೇಬಲ್ ಮಾಡ್ಕೊಂಡಿದ್ದು ಬಂದಾಗ ಇವ್ರ ಹತ್ರ ಡಿಟೆಕ್ಟ್ ಆಗಲ್ಲ. ಏನು ಯಾವ ಥರ ಆಗ್ತಾ ಇದಾವೆ ಅದು ಇನ್ವೆಸ್ಟಿಗೇಷನ್ ಕ್ರೈಮ್ ಡಿವಿಷನ್ ಮಾಡಬೇಕು. ಆಧಾರ್ ಜಲ್ದಿ ಸೊಲ್ಯೂಷನ್ ತರಬೇಕಂತ ಕೇಳ್ತೀನಿ. ಯಾಕಂದರೆ ಡೈಲಿ ಸಾವಿರಾರು ಜನ ರಿಜಿಸ್ಟ್ರೇಷನ್ಗೆ ಇಡೀ ಸ್ಟೇಟಲ್ಲಿ ಬರ್ತಾ ಇರ್ತಾರೆ. ಅವ್ರದ್ದೆಲ್ಲ ಅಕೌಂಟ್ ರಿಸ್ಕಲ್ಲಿ ಅದ ಅಂತ ಹೇಳ್ಬೋದು. ಅದಕ್ಕೆ ಬ್ಯಾಂಕ್ ಅವ್ರು ಪೈಲೆ ಅವ್ರು ಡಿಸೇಬಲ್ ಮಾಡ್ಕೊಂಡು ಬಿಡ್ಬೇಕು, ಕನೆಕ್ಟ್ ಅನ್ಲಿಕ್ ಮಾಡ್ಬೇಕಂದ ಥರ ಸಿಚುವೇಶನ್ ಅದ. ಮತ್ತು ರಿಜಿಸ್ಟ್ರಾರ್ ಸಬ್ ರಿಜಿಸ್ಟ್ರಾರ್ ಅವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಕೋಆರ್ಡಿನೇಷನ್ಲಿಂದ ಇದು ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಮಾಡ್ಬೇಕಂತ ಕೇಳ್ಕೊತೀನಿ. ಇತ್ತೀಚೆಗೆ ಕೆಲವು ಬ್ಯಾಂಕ್ ಖಾತೆಯಲ್ಲಿ ಆಧಾರ್ ಎನೇಬಲ್ ಸಿಸ್ಟಮ್ ಪೇಮೆಂಟ್ ಸಿಸ್ಟಮನ್ನು ಉಪಯೋಗಿಸಿ ಹ್ಯಾಕರ್ಸ್ಗಳು, ಬೇರೆ ಬೇರೆ ರಾಜ್ಯದ ಹ್ಯಾಕರ್ಸ್ಗಳು ಬ್ಯಾಂಕ್ ಖಾತೆಯಿಂದ ಹಣವನ್ನು ಡ್ರಾ ಮಾಡ್ತಿರೋ ಬಗ್ಗೆ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಿ ಆಧಾರ್ ಎನೇಬಲ್ಡ್ ತಮ್ಮ ಮೊಬೈಲ್ನಲ್ಲಿ ಆಧಾರ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಬಯೋಮೆಟ್ರಿಕನ್ನು ಲಾಕ್ ಮಾಡಿಕೊಂಡು ಮುಂದೆ ಆಗ್ತಕ್ಕಂಥ ಹಣಕಾಸಿನ ತೊಂದರೆ ತಪ್ಪಿಸ್ಕೋಬೇಕಂತ ನಾನು ಈ ಮೂಲಕ ವಿನಂತಿ ಮಾಡ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಅಂದಾಜು ಒಂದು 300 ಪ್ರಕರಣಗಳು ಈ ಥರ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇಲ್ಲ ಸರ್, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ನವರೇ ವಿಸಿಟ್ ಮಾಡಿದ್ರು. ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಹೇಳಿದರು. ಅವರು ಆ ಕಡೆಯಿಂದ ಒಂದು ಯಾವುದಾದ್ರೂ FIR ಅಥವಾ ಏನಾದರೂ ಒಂದು ದಾಖಲೆ ಸಿಕ್ತು ಅಂದರೆ ನಾನು ಪಬ್ಲಿಕ್ಕಿಗೆ ಅವೇರ್ನೆಸ್ ಸಲುವಾಗಿ ಒಂದು ಫ್ಲೆಕ್ಸನ್ನು ಅಳವಡಿಸಲಿಕ್ಕೆ ಚಿಂತನೆ ನಡೆಸಿದೆ. ಈ ರೀತಿಯಲ್ಲಿ ಪಬ್ಲಿಕ್ಕು ಜಾಗೃತರಾಗಿ ಅವರು ತಮ್ಮ ಆಧಾರ್ ಬಯೋಮೆಟ್ರಿಕನ್ನು ಲಾಕ್ ಮಾಡ್ಕೋಬೇಕಂತ ಈ ಮೂಲಕ ವಿನಂತಿ ಪಡಿಸ್ತಾರೆ.